ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಂಭ್ರಮ ಸೂತಕ ಆಯಿತು, ಬಂದಿದ್ದೇ ಪಾತಕವಾಯಿತು. ಜೊತೆಗೇನು ಅಂತಂದರೆ ಅಲ್ಲಿ ಬಿದ್ದಂಥ ಚಪ್ಪಲಿಗಳಿದಾವಲ್ಲ, ಮನುಷ್ಯನ ಜೀವಕ್ಕೆ ಎಷ್ಟರ ಮಟ್ಟಿಗೆ ಬೆಲೆ ಇದೆ, ಚಪ್ಪಲಿಗಿಂತ ಕಡೆಯಾಗಿಬಿಡ್ತು ಅನ್ನುವಂಥದ್ದನ್ನು ಸಾರಿ ಹೇಳ್ತಾ ಇವೆ ಅಲ್ಲಿ ಬಿದ್ದಂಥ ರಾಶಿ ಚಪ್ಪಲಿಗಳು. ಸ್ಥಿತಿಗತಿಗಳನ್ನು ನೋಡಬೇಕು ನೀವು ಯಾವ ರೀತಿ ಇದೆ ಅಂತ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ, ಬನ್ನಿ ನೋಡೋಣ. 11 ಜನರನ್ನ ಬಲಿ ಪಡೆದಂಥ RCBಯ ಸಂಭ್ರಮಾಚರಣೆ ಕಾರ್ಯಕ್ರಮದ ಆ ಒಂದು ಜಾಗದಲ್ಲಿ ನಾನಿದ್ದೀನಿ. ಸದ್ಯ ನಿನ್ನೆ ಏನೋ ಆ ಒಂದು ದುರಂತ ನಡೆದಿತ್ತು, ಅಂದರೆ ಕಾಲ್ ತುಳಿತಕ್ಕೆ ಸುಮಾರು 11 ಮಂದಿ ಬಲಿಯಾಗಿದ್ರು. ಆ ಒಂದು ಜಾಗದಲ್ಲಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದ ಜಾಗ ಈಗ ಸಂಪೂರ್ಣವಾಗಿ ನರಕ ಸದೃಶ್ಯ ದೃಶ್ಯವನ್ನು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಏನು ಇದೇ ಜಾಗದಲ್ಲಿ ಸಾವಿರಾರು ಜನರು ಸೇರಿದ್ರು. ಆ ಜನರ ಒಂದು ಗುಂಪಿನಲ್ಲಿ ಕಾಲ್ ತುಳಿತ ಕೂಡ ಆಗಿ ಸುಮಾರು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು. ಜೊತೆಗೆ 11 ಮಂದಿ ಸಾವನ್ನಪ್ಪಿದ್ರು. ಈಗ ಆ ಒಂದು ಜಾಗ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಆ ಗೇಟ್ನ ಮುಂಭಾಗ ಏನಿದೆ, ಇಲ್ಲಿ ಆ ಚಪ್ಪಲಿಗಳು ಬಿದ್ದಿರುವಂಥದ್ದು, ಅಂದರೆ ರಾಶಿ ಚಪ್ಪಲಿ ಹಾಗೆ ಆ ಶೂಗಳು ಎಲ್ಲಂದ್ರಲ್ಲಿ ಬಿದ್ದಿದೆ. ಇದು ನಿನ್ನೆ ನಡೆದಂಥ ಆ ಒಂದು ಭೀಕರತೆಯ ಆ ಸಾಕ್ಷಿಯನ್ನು ಬಿಚ್ಚಿಡ್ತಾ ಇದೆ. ಎಷ್ಟರ ಮಟ್ಟಿಗೆ ಜನರು ಸೇರಿದ್ರು, ಜೊತೆಗೆ ಆ ಒಂದು ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಜನರು ದಿಕ್ಕಾಪಾಲಾಗಿ ಓಡಿದ್ರು ಅನ್ನುವಂಥ ದೃಶ್ಯಗಳು ಇಲ್ಲಿ ಬಿದ್ದಿರುವಂಥ ರಾಶಿ ಚಪ್ಪಲಿಗಳೇ ಸಾಕ್ಷಿಯನ್ನು ಕೊಡ್ತಾ ಇದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಸುಮಾರು ಮಹಿಳೆಯರು, ಮಕ್ಕಳು ಸೇರಿದಂತೆ ಬೇರೆ ಎಲ್ಲರ ಶೂ ಚಪ್ಪಲಿಗಳು ಕೂಡ ಇಲ್ಲಿ ರಾಶಿಯಾಗಿ ಬಿದ್ದಿರುವಂಥದ್ದು. ಜೊತೆಗೆ ಇಲ್ಲಿ ಚಲ್ಲಾಪಿಲಿಯಾಗಿ ಬಿದ್ದಿರುವಂಥ ಕಬ್ಬಿಣದ ಬ್ಯಾರಿಕೇಡ್ಗಳು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ನಿನ್ನೆ ಒಂದು ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ಈ ಒಂದು ಗೇಟ್ನ ಮೂಲಕ ಸುಮಾರು 600ಕ್ಕೂ ಹೆಚ್ಚು ಜನರು ಏಕಕಾಲದಲ್ಲಿ ನುಗ್ಗೋಕೆ ಪ್ರಯತ್ನವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಬ್ಬರ ಮೇಲೊಬ್ಬರು ಬಿದ್ದು ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿರುವಂಥದ್ದು. ಸದ್ಯ ಈ ದುರಂತ ನಡೆದಂಥ ಜಾಗ ಏನಿದೆ, ಇಲ್ಲಿ ಈಗ ಒಂದು ರೀತಿಯಲ್ಲಿ ನೀರು ಮೌನ ಆವರಿಸಿದೆ. ಎಲ್ಲಂದ್ರಲ್ಲಿ ಬರೀ ಚಪ್ಪಲಿ ಶೂಗಳೇ ಬಿದ್ದಿರುವಂಥದ್ದು. ಜೊತೆಗೆ ಗಮನಿಸ್ತಾ ಇದ್ದೀರಾ, ಈ ಒಂದು ಗೇಟ್ನ ಒಳಭಾಗದಲ್ಲೂ ಕೂಡ ಚಪ್ಪಲಿ ರಾಶಿಯಾಗಿ ಬಿದ್ದಿದೆ. ಅಂದರೆ ನಿನ್ನೆ ಇದೇ ಜಾಗದಲ್ಲಿ ಅಭಿಮಾನಿಗಳು ತಮ್ಮ ಒಂದು ಕಾತುರವನ್ನು ವ್ಯಕ್ತಪಡಿಸೋಕೆ, ಜೊತೆಗೆ RCBಯ ಒಂದು ತಂಡದ ಆಟಗಾರರನ್ನು ಕಣ್ತುಂಬಿಕೊಳ್ಳೋದಕ್ಕೆ, ಕಪ್ಪನ್ನು ನೋಡೋದಕ್ಕೆ ಅಂತ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡು ಬಂದಿದ್ರು. ಆ ಒಂದು ಜಾಗದಲ್ಲಿ ಈಗ ಈ ರೀತಿಯ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಅಂದರೆ ಒಂದು ದುರಂತ ನಡೆದಂಥ ಸ್ಥಳ ಏನಿದೆ, ಇದು ಈಗ ಅಕ್ಷರಶಃ ಒಂದು ರೀತಿಯಲ್ಲಿ ನಿನ್ನೆ ನಡೆದ ಭೀಕರತೆಯ ಸಾಕ್ಷಿಯನ್ನು ಬಿಚ್ಚಿಡ್ತಾ ಇರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಆ ಚಪ್ಪಲಿ ಶೂಗಳ ಜೊತೆಯಲ್ಲಿ ಕನ್ನಡಕಗಳು ಸೇರಿದಂತೆ RCBಯ ಸಂಭ್ರಮಾಚರಣೆಗೆ ತಂದಿದ್ದಂಥ ಆ ಫ್ಲಾಗ್ಗಳೇನಿತ್ತು ಅದು ಕೂಡ ಎಲ್ಲೆಂದರಲ್ಲಿ ಬಿದ್ದಿರುವಂಥದ್ದು. ಜೊತೆಗೆ ಕಬ್ಬಿಣದ ಬ್ಯಾರಿಕೇಡನ್ನೇ ಒಡೆದು ಬೀಳಿಸಿರುವಂಥ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಆ ಒಂದು ಸ್ಟೇಡಿಯಂನ ಪಕ್ಕದಲ್ಲಿ ಹಾಕಿದಂಥ ಕಬ್ಬಿಣದ ಬ್ಯಾರಿಕೇಡ್ಗಳೇನಿತ್ತು ಅದನ್ನೇ ನೂಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಒಳಗಡೆ ಬಂದಿದ್ದೆ ಈ ಒಂದು ಕಾಲ್ತುಳಿತಕ್ಕೆ ಕಾರಣ ಅಂತ ಹೇಳ್ತಿರುವಂಥದ್ದು. ಸದ್ಯ ಏನು ನಿನ್ನೆ ನಡೆದಂಥ ಘಟನೆಯಿಂದಾಗಿ ಒಂದು ಕಡೆ ಸಂಭ್ರಮಾಚರಣೆಯಲ್ಲಿದ್ದಂಥ RCB ಅಭಿಮಾನಿಗಳಿಗೆ ಈಗ ಸೂತಕದ ಛಾಯೆ ಆವರಿಸಿದೆ. ಸದ್ಯ ಈಗಾಗಲೇ ಬೌರಿಂಗ್ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆಗಳಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಶವಗಳನ್ನು ಅವರ ಕುಟುಂಬಗಳಿಗೆ ಹಸ್ತಾಂತರ ಕೂಡ ಮಾಡಲಾಗಿರುವಂಥದ್ದು. ಸದ್ಯ ಈಗಾಗಲೇ ಸರ್ಕಾರ ಕೂಡ ಪರಿಹಾರವನ್ನು ಘೋಷಣೆ ಮಾಡಿದೆ. ಸದ್ಯ ಈ ಒಂದು ಘಟನೆಗೆ ನಿಜವಾಗಿಯೂ ನಡೆದಿದ್ದು ಏನೋ ಸರ್ಕಾರದ ವೈಫಲ್ಯ ಆಯಿತಾ, ಅಥವಾ ಇಲ್ಲಿ ನಡೆದಿದ್ದಂಥ ಜನರನ್ನ ಕಂಟ್ರೋಲ್ ಮಾಡೋದಲ್ಲಿ ವಿಫಲ ಆದ್ರೆ ಅನ್ನೋದನ್ನ ತನಿಖೆಯ ಬಳಿಕ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಅಲ್ಲಿ ಹರಿದು ಬಿದ್ದಿರುವಂಥ ಚಪ್ಪಲಿಗಳಿದೆಯಲ್ಲ, ಅವು ನಮ್ಮ ಬದುಕಿನ ಸೂಚಕ. ಅದಕ್ಕಿಂತ ಕಡೆ ಆಗ್ಬಿಡ್ತಲ್ಲ ನಮ್ಮ ಬದುಕು ಅಂತ. ಅಲ್ಲಿ ಹೊಡೆದಂಥ ಕನ್ನಡಕ ಹೊಡೆಯೋದೇನ್ರಿ ಹಿಂಗಂತ ಬದುಕೇ ಚಕಣಾಚೂರಾಯಿತು. ಅಲ್ಲಿ ಬಿದ್ದಿವೆ ನೋಡಿ ಜೆರ್ಸಿಗಳು, ಟಿ ಶರ್ಟ್ಗಳು, ಕನ್ನಡದ ಬಾವುಟಗಳು. ಯಾರು ಜವಾಬ್ದಾರಿ ಇದಕ್ಕೆ? ಜವಾಬ್ದಾರಿ ಹೊತ್ಕೊಳ್ಳುವಂಥವ್ರು ಎಲ್ಲರೂ ಹೇಳ್ತಾ ಇದ್ದಾರೆ ಇದು ನಮ್ಮ ಜವಾಬ್ದಾರಿ ಅಲ್ಲ, ತಪ್ಪೆಲ್ಲ ನಿಮ್ಮದೇ ಅಂತ. ಹೋದವ್ರದ್ದೇ ತಪ್ಪು, ಅಭಿಮಾನವೇ ತಪ್ಪು. ನಮ್ಮ ಯುವಕರು ಕೂಡ ಒಂದು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವುದಕ್ಕೂ ಹಿಂಗೆ ಜೀವ ಕೊಡಬೇಡಿ. ಜೀವ ಭಾಳ ಅಮೂಲ್ಯ. ನಿಮ್ಮ ಮನೆ ಕತ್ತಲಾಗ್ಬಿಡ್ತೀವಿ ಇವಾಗ. ಯಾರು ಜವಾಬ್ದಾರಿ? ಯಾರು ನೋಡ್ಕೋತಾರೆ? ಅತಿಯಾದ ಬೇಕಾದಂಗೆ TV ಇದೆಯಪ್ಪ, ಮನೇಲಿ ಕೂತ್ಕೊಂಡು ನೋಡಿ, ಕ್ರಿಕೆಟನ್ನು ಸಂಭ್ರಮಿಸಿ. ಇಷ್ಟೊಂದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬಂದು ಅಷ್ಟರ ಮಟ್ಟಿಗೆ ಮರಗಳನ್ನು ಏರಿ, ಗೇಟ್ಗಳನ್ನು ಏರಿ, ಹೊತ್ಕೊಂಬಿದ್ದು, ಕೈಕಾಲು ಮುರ್ಕೊಂಡು ಸತ್ತು ಹೋಗ್ಬೇಕಾ? ಇದನ್ನು ಅಭಿಮಾನ ಅಂತ ಹೇಳಲಿಕ್ಕೆ ಸಾಧ್ಯನಾ? ಅರ್ಥ ಮಾಡ್ಕೊಳ್ಳಿ.